ಶ್ರೀಗಂಧ ಕಾವಲು ವಸತಿ ರಹಿತ ಸಂಘಕ್ಕೆ ನೀಡಿದ್ದ ಜಾಗ ಇದೀಗ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ. 350 ನಿವೇಶನಗಳನ್ನು ಅನರ್ಹರಿಗೆ ಹಂಚಲಾಗಿದೆ ಅನ್ನೋ ಆರೋಪದ ನಡುವೆನೇ ಆದಿಶಕ್ತಿ ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನದ ಜಾಗಕ್ಕೂ ಕನ್ನ ಹಾಕಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಮನೆ ಕಟ್ತಿರೋದು ಅನಧಿಕೃತ ಅಂತ ಗೊತ್ತಿದ್ರೂ ಜಿಪಿಎ ಹಾಗೂ ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ದೇವಸ್ಥಾನ ಜಾಗ ಕಬಳಿಸೋ ಯತ್ನ. ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಆಗ್ತಿಲ್ಲವಂತೆ ಪ್ರಯೋಜನ. ಅನುಮತಿ ಪಡೆಯದೆ ಕಟ್ಟಡ ಕಟ್ಟುತ್ತಿದ್ರು ಜಿಬಿಎ ಮೌನ. ಹೀಗೆ ಕಟ್ಟಡ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಿರೋ ದೃಶ್ಯ. ಮತ್ತೊಂದ್ ಕಡೆ ಪೊಲೀಸರ ಸಮ್ಮುಖದಲ್ಲಿ ನಡೆಯುತ್ತಿರೋ ಮಾತಿನ ಚಕಮಕಿ. ಈ ದೃಶ್ಯ ಕಂಡು ಬಂದಿದ್ದು ಸುಂಕದಕಟ್ಟೆ ಸಮೀಪವಿರೋ ಆದಿಶಕ್ತಿ ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನದ ಬಳಿ. ಸುಂಕದಕಟ್ಟೆಯ ಕಬ್ಬೇಹಳ್ಳದಲ್ಲಿ ಸರ್ವೆ ನಂಬರ್ 43 ಹಾಗೂ 44/1ರಲ್ಲಿ ಆದಿಶಕ್ತಿ ಪಂಚಮುಖಿ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಸೇರಿರೋ ಜಾಗವಿದೆ. ಕಳೆದ ಹಲವು ವರ್ಷಗಳಿಂದ ಹಬ್ಬ ಹರಿದಿನಗಳಲ್ಲಿ ಕಟ್ಟಡ ನಿರ್ಮಾಣವಾಗ್ತಿರೋ ಜಾಗವನ್ನ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಆದ್ರೆ ಕಳೆದ ಕೆಲ ದಿನಗಳ ಹಿಂದೆ ಏಕಾಏಕಿ ವಿನೋದ್ ಎನ್ನುವ ವ್ಯಕ್ತಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅನಧಿಕೃತವಾಗಿ ಕಟ್ಟಡ ಕಟ್ಟಲು ಮುಂದಾಗಿದ್ದಾರೆ. ಪುರಾತನ ಕಾಲದಿಂದಲೂ ಈ ಜಾಗ ಗಾಯತ್ರಿ ದೇವಿ ದೇವಸ್ಥಾನಕ್ಕೆ ಸೇರಿದ್ದಾಗಿದೆ. ಹೀಗಿದ್ರೂ ಜಿಬಿಎ ಅಧಿಕಾರಿಗಳ ಅನುಮತಿ ಪಡೆಯದೆ ಕಟ್ಟಡ ಕಟ್ಟುತ್ತಿರೋದು ನಿವಾಸಿಗಳು ಹಾಗೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ಇದು ದೇವಸ್ಥಾನ 2002ರಲ್ಲಿ ಟ್ರಸ್ಟ್ ರಿಜಿಸ್ಟರ್ ಮಾಡಿದೆ. ನಾನು ಅದಕ್ಕೆ ಖಜಾನ್ಸಿ ಆಗಿದ್ದೆ. ಅದಾದಮೇಲೆ ದೇವಸ್ಥಾನ ಎಲ್ಲ ಓಪನ್ ಆಯಿತು. ಇದು ಖಾಲಿ ಇತ್ತು. ಅದನ್ನು ಸಮುದಾಯ ಭವನ ಮಾಡಬೇಕು ಅಂತ ಬಿಟ್ಟಿದ್ದು. ಕ್ರಮೇಣ ಹಂಗೆ ಇತ್ತು. ಅವ್ರು ಯಾವಾಗಲೂ ತೊಂದರೆ ಕೊಡೋರು, ಕಂಪ್ಲೇಂಟ್ ಕೊಡೋರು, ಹಂಗೆ ನಿಂತಿತ್ತು. ಈಗ ಬಿಲ್ಡಿಂಗ್ ಕಟ್ಟಕ್ಕೆ ಶುರುವಾಯಿತು. ನಾನು ಒಬ್ಬನೇ ಬರ್ತಾನೆ ಅಂತ ನನಗೆ ಹೆದರಿಸ್ತಿದ್ರು. ಈ ಊರು ಜನ ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ನಿಂತಿದ್ದಾರೆ. ದೇವಸ್ಥಾನ ಜಾಗ ನಮ್ಮ ಗ್ರಾಮಸ್ಥರಿಗೆ ಸೇರಿದ್ದು. ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿರೋ ಈ ಜಾಗ 2009ರಿಂದಲೂ ಸುದ್ದಿಯಲ್ಲಿದೆ. ಶ್ರೀಗಂಧ ಕಾವಲು ವಸತಿ ರಹಿತ ಸಂಘಕ್ಕೆ ಸರ್ಕಾರದಿಂದ ಮಂಜೂರಾಗಿದ್ದ ಜಾಗದಲ್ಲಿ ಅರ್ಹರಲ್ಲದ 350 ನಿವೇಶನ ನೀಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸದ್ಯ ಈ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿರುವಾಗಲೇ ಮತ್ತೊಂದು ವಿವಾದ ಹುಟ್ಟಿಕೊಂಡಿದೆ. ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಿದೆ ಅಂತ ಠಾಣೆಗೆ ದೂರು ನೀಡಿದ್ದರು ನಿವಾಸಿಗಳು. ಪೊಲೀಸರು ಕೂಡ ವಿವಾದ ಬಗೆಹರಿಯುವ ತನಕ ಕಾಮಗಾರಿ ಸ್ಥಗಿತಕ್ಕೆ ಸೂಚಿಸಿದ್ರು. ಹೀಗಿದ್ರೂ ಕಾಮಗಾರಿ ಮುಂದುವರೆಸುತ್ತಿರೋದು ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ತೆರಳಿದಾಗ ಕಂಡುಬಂದಿತ್ತು. ಈ ವೇಳೆ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸೋ ಕೆಲಸ ಮಾಡಿದ್ರು. ಬಿಬಿಎಂಪಿಯಿಂದ ಖಾತೆ ಆಗಿದೆ ಅಂತಾರೆ. ಆದ್ರೆ ಹಿಂದೆ ದೇವಸ್ಥಾನ ಹೆಸರಲ್ಲೇ ರೆಕಾರ್ಡ್ ಇದೆ. ಇಲ್ಲಿನ ಗ್ರಾಮಸ್ಥರು ಹಿರಿಯರೆಲ್ಲ ದೇವಸ್ಥಾನದ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರೆಸಿಪ್ಟ್ಗಳಿದೆ, ಖಾತೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಇದೆ. ಆದರೆ ಇತ್ತೀಚೆಗೆ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಯಾರು ಕೇಳೋದಿಲ್ಲ ಅಂತೇಳಿ ಏಕಾಏಕಿ ಹೋಗಿದ್ದಾರೆ. ಸಾಕಷ್ಟು ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಅದ್ರ ಬಗ್ಗೆ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳಿಗೆ, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ, ಕೆಇಬಿ ಅಧಿಕಾರಿಗಳಿಗೆ, ಪೊಲೀಸ್ ಸ್ಟೇಷನ್ಗೆ, ಎಲ್ಲ ಅಧಿಕಾರಿಗಳಿಗೂ ಹಂತವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅವರು ಉದ್ದೇಶಪೂರ್ವಕವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟಾರೆ ದೇವಸ್ಥಾನದ ಜಾಗದಲ್ಲಿ ನಡೆಯುತ್ತಿರುವ ಅನಧಿಕೃತ ನಿರ್ಮಾಣ ಮತ್ತು ಅಧಿಕಾರಿಗಳ ಮೌನ ನಡೆ ಬಗ್ಗೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಆರೋಪಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಸ್ಪಷ್ಟನೆ ನೀಡುತ್ತಾರೆ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.